ಯಾರಮ್ಮ ನೀನು? ಆ ವೆಂಕಟೇಶ್ವರನ ಪೂಜೆ ಮಾಡೋ ಭಕ್ತೆ ಅಪ್ಪ ನಾನು. ಆ ಗೋವಿಂದನ್ ಹರಕೆನ್ ತೀರಿಸ್ಬೇಕು ಅಂತ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಬಂದಿದ್ದೀನಪ್ಪ. ಕತ್ಲು ಬೇರೆ ಆಗಿದೆ, ದಾರಿ ಗೊತ್ತಾಗ್ತಾ ಇಲ್ಲ. ಈ ಊರಲ್ಲಿ ಯಾವ್ದಾದ್ರೂ ಛತ್ರ ಇದೆಯೇನೋ ಅಂತ ಕೇಳೋಣ ಅಂತ ಬನ್ನಪ್ಪ. ತುಂಬಾ ವಯಸ್ಸಾಗಿದೆ, ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತೀಯಮ್ಮ? ಇವತ್ ರಾತ್ರಿ ನಮ್ಮನೇಲೇ ಇರು. ಬೇಡ ಅನ್ಬೇಡ್ರಿ, ಪಾಪ ವಯಸ್ಸಾದವರು, ನಮ್ಗೆ ಪುಣ್ಯ ಬರುತ್ತೆ. ಈ ಮುದುಕಿಗೆ ಸಹಾಯ ಮಾಡಿದ್ರೆ ನಮಗ್ ಪುಣ್ಯ ಬರುತ್ತಾ? ಅದಕ್ಕೆ ಚೆನ್ನಾಗಿ ಹೇಳ್ತೀರಾ. ಅದಕ್ಕೆ ಗುರುತು ಪರಿಚಯ ಇಲ್ದಿರೋರ್ನ ಬಂಗ್ಲೆ ಒಳಗಡೆ ಬನ್ನಿ ಅಂತೀರಾ? ಹ ಅಣ್ಣ, ನೀನವ್ರ ಮಾತಿಗೆಲ್ಲ ಹೂ ಅನ್ಬೇಡ. ಅಮ್ಮ ಪಾಪ ಅಮ್ಮ, ವಯಸ್ಸಾಗಿದೆ ಅಲ್ವಾ? ತಾಯಿಗಿಲ್ದಿರೋ ದಯ್ಯ ಮಗಳಾಗಿರೋ ನಿನಗೆ ಯಾಕೆ? ಅಮ್ಮ, ಮುತ್ತೈದೆ ಅನ್ಸ್ಕೊಂಡಿರೋ ಮುದುಕಿ, ಇನ್ನು ನೀವು ಇಲ್ಲಿಂದ ಹೊರಡಬಹುದು. ಛತ್ರ ಎಲ್ಲಿದೆ ಅಂತ ನನಗೆ ಹೇಳಮ್ಮ, ನಾನು ಹೊರಟು ಹೋಗ್ತೀನಿ. ಇವ್ರ ಮಾತನ್ನ ಕೇಳಿಸ್ಕೋಬೇಡ, ನೀನಿರು. ಏನ್ರಿ, ತಿಳಿದೋ ತಿಳಿದೇನೋ ತುಂಬಾ ಪಾಪಗಳನ್ನ ಮಾಡಿರ್ತೀವಿ. ಆ ಭಾರನ ಸ್ವಲ್ಪನಾದ್ರೂ ಇಳಿಸ್ಬೇಕು ಅಂದ್ರೆ ಇಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಪ್ರಾಯಶ್ಚಿತ ಆಗತ್ತೆ ರೀ. ನಾಳೆ ಹೊರಟ್ಬಿಡ್ತೀಯಲ್ಲಮ್ಮ? ಸೂರ್ಯೋದಯ ಆಗೋವರೆಗೂ ನಾನಿರಲ್ಲ ಅಮ್ಮ. ಬೆಳಗಾಗೋಷ್ಟರಲ್ಲೇ ನಾನು ಹೊರಟೋಗಿರ್ತೀನಿ. ತುಂಬಾ ದೂರ ಹೋಗ್ಬೇಕಲ್ಲ. ಭದ್ರಾ, ಹೋಗ್ಲಿ ಬಿಡು, ವಯಸ್ಸಾದವ್ರಲ್ವಾ, ಇರ್ಲಿ. ನಿನ್ನಿಷ್ಟ ಅಣ್ಣ, ನನಗಂತೂ ಒಂಚೂರು ಇಷ್ಟ ಇಲ್ಲ. ಭದ್ರಾ, ನಾಗಮಣಿಗೆ ಶಕ್ತಿ ಬರೋ ಸಂದರ್ಭದಲ್ಲಿ ಈ ರೀತಿ ಕೋಪಿಸ್ಕೊಂಡಿರಬಾರ್ದು. ನಾಗಮಣಿ ಅಂತ ಇದ್ದೀರಾ? ಏನಪ್ಪ ಅದು? ನಿನಗಿರೋದಕ್ಕೆ ಆಶ್ರಯ ಕೊಡೋದೇ ಹೆಚ್ಚು, ನಿನಗೆ ಈ ಕತೆ ಬೇರೆ ಹೇಳ್ಬೇಕಾ? ಪರ್ಣಿಕಾ, ದೊಡ್ಡೋರ ಹತ್ರ ಹಾಗೆ ಮಾತಾಡ್ಬಾರ್ದಮ್ಮ. ಅಮ್ಮ ನಾಗಮ್ಮ, ನಿನ್ನ ಈ ನಾಗಮಣಿ ಇರೋ ಜಾಗದಲ್ಲೇ ಇರಿಸಿದ್ದೀನಿ. ಇನ್ ಸ್ವಲ್ಪ ಹೊತ್ತಲ್ಲೇ ಮಂಗಳ ಪಂಚಮಿ ಶುರು ಆಗತ್ತೆ. ಆವಾಗ ಮಣಿಗ್ ಬರೋ ಮಹಿಮೆಯಿಂದ, ಅದರ ಕಾಂತಿಯಿಂದ ನಿನಗೆ ಜೀವಶಕ್ತಿ ಬರುತ್ತೆ. ಆಗ ನಿನ್ನ ಕರ್ಕೊಂಡು ಹೋಗ್ತೀನಮ್ಮ. ಅಲ್ಲಿವರೆಗೂ ಇಲ್ಲೇ ಇರು, ಸರಿನಾ? ಏಯ್ ಮುದುಕಿ, ಇಲ್ಲೇನ್ ಮಾಡ್ತಿದ್ಯಾ? ದೇವರ ಫೋಟೋನ ಹುಷಾರಾಗಿಡ್ತಾ ಇದ್ನಮ್ಮ. ದೇವ್ರನ್ನ ಕರ್ಕೊಂಡು ಹೋಗುವಂತ ಕಳ್ರಲ್ಲಿ ಯಾರು ಇಲ್ಲ. ಮೊದಲಿನಿಂದ ಹೊರಗಡೆ ಹೋಗು. ಏನು ಕೇಳಿಸ್ತಾ ಇಲ್ಲ? ಏನಾ? ತಿಂಡಿ ಆಯ್ತಾ? ಅಲ್ಲಿ ಕೊಡ್ತಾ ಇದಾರೆ, ಅಲ್ಲಿ ಹೋಗಿ ಹೊಟ್ಟೆ ತುಂಬುವಷ್ಟು ತಿನ್ನು. ಹೋಗಮ್ಮ, ಕೇಳಿಸ್ತಾ? ಕೋಪಿಸ್ಕೋಬೇಡಮ್ಮ, ಬೇಗನೆ ಹೊರಟೋಗ್ತೀನಿ ಬಿಡು. ಬೆಳಗಾಗೋಷ್ಟ್ರಲ್ಲಿ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ನೀನೇ ಇರು ಅಂದ್ರು ಕೇಳಿಸ್ಕೊಳಕ್ ನಾನಿರಲ್ಲ ಅಮ್ಮ. ಹಾ ಸರಿ ಬಿಡು,
ಮೊದ್ಲಿನ ತೊಲಗು, ಕೇಳಿಸ್ತಾ? ಹಾ ಹಾ ಹಾ. ಸಾಕಾ ಅಜ್ಜಿ? ಅಜ್ಜಿ ನನಗೇನಾ? ಹೌದು, ನೀನ್ ಅಜ್ಜಿ ಅಲ್ದೆ 18 ವರ್ಷದ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಮಂಗಳ ಪಂಚಮಿಗಳಿಗೆ ಬಂದಾಯ್ತು. ಆ ಹೊಳಪನ್ ನೋಡು, ಮೈಮೆಯ ಮಣಿಯಲ್ಲಿ ಅದ್ಭುತ ನಡೀತಾ ಇದೆ ನೋಡು. ಅಣ್ಣ, ನಾಗನಿಧಿ ಕೂಡ ಇಷ್ಟೇ ಕಾಂತಿಯುಕ್ತವಾಗಿರುತ್ತಲ್ವಾ?